ರಾತ್ರೋರಾತ್ರಿ ಗೆಳೆಯನಿಂದಲೇ ಸ್ನೇಹಿತೆ ಮನೆಯನ್ನ ಲೂಟಿ ಮಾಡಲಾಗಿದೆ. ಇನ್ನು ಟೀ ಅಂಗಡಿಯಲ್ಲಿ ಪರಿಚಯ, ಬರ್ತ್ಡೇಗೆ ಆಹ್ವಾನ. ರಾತ್ರೋರಾತ್ರಿ ಗೆಳೆಯನಿಂದಲೇ ಸ್ನೇಹಿತೆ ಮನೆ ಲೂಟಿ. ಟೀ ಅಂಗಡಿಯಲ್ಲಿ ಪರಿಚಯ, ಬರ್ತ್ಡೇಗೆ ಆಹ್ವಾನ. ಪೊಲೀಸರ ಹೆಸರೇಳಿ ರಾಬರಿ ಮಾಡಿದ ಗ್ಯಾಂಗ್ ಅರೆಸ್ಟ್. ರಾಬರಿ ಕೇಸಲ್ಲಿ HAL ಪೊಲೀಸರಿಂದ 6 ಜನರ ಬಂಧನ ಮಾಡಲಾಗಿದೆ. ಕೇರಳ ಮೂಲದ ನಜಾಸ್, ಸರುಣ್, ಬೆಂಗಳೂರಿನ ವಿಷ್ಣು, KT ದಿವಾಕರ್, ಮಧುಕುಮಾರ್ ಮತ್ತು ಕಿರಣ್ ಬಂಧಿತರಾಗಿದ್ದಾರೆ. PG ಯುವತಿಗೆ ಟೀ ಅಂಗಡಿಯಲ್ಲಿ ನಜಾಸ್ ಪರಿಚಯ ಆಗಿತ್ತಂತೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಮನೆಗೆ ಕರೆದಿದ್ದ ಯುವತಿ. ತನ್ನ ಗೆಳೆಯನ ಜೊತೆ ಯುವತಿ PGಗೆ ಹೋಗಿದ್ದ ನಜಾಸ್. ಟೀ ಅಂಗಡಿಯಲ್ಲಿ ಪರಿಚಯ ಆಗುತ್ತೆ. ಆ ಒಂದು ಪರಿಚಯದಿಂದ ಈತ ಆಕೆಯ ಮನೆಗೆ ಹೋಗಿ ಲೂಟಿಯನ್ನ ಮಾಡುವ ಕೆಲಸವನ್ನ ಮಾಡ್ತಾನೆ. ಬರ್ತ್ಡೇ ಪಾರ್ಟಿಗೆ ಬನ್ನಿ ಅಂತ ಆಹ್ವಾನವನ್ನ ಆ ಯುವತಿಯೇ ಕೊಟ್ಟಿದ್ಲಂತೆ. ಟೀ ಅಂಗಡಿಯಲ್ಲಿ ಪರಿಚಯ ಆಗಿತ್ತಂತೆ. ನನ್ನ ಬರ್ತ್ಡೇ ಇದೆ, ನನ್ನ ಬರ್ತ್ಡೇಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾಳೆ. ಅದು ಕೂಡ ಯಾವ ರೀತಿ ಇವರು ಈ ರೀತಿಯ ಲೂಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರ ಹೆಸರೇಳಿ ಲೂಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಾಬರಿ ಕೇಸಲ್ಲಿ HAL ಪೊಲೀಸರಿಂದ ಸದ್ಯಕ್ಕೆ 6 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಫೋಟೋವನ್ನ ಗಮನಿಸ್ತಾ ಇದ್ದೀರಾ. ಕೇರಳ ಮೂಲದ ನಜಾಸ್ ಆಗಿರಬಹುದು, KT ದಿವಾಕರ್, ಮಧುಕುಮಾರ್ ಮತ್ತು ಕಿರಣ್ ಸದ್ಯಕ್ಕೆ ಬಂಧಿತ ಆರೋಪಿಗಳಾಗಿದ್ದಾರೆ. ಅವರನ್ನ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. PG ಯುವತಿಗೆ ಟೀ ಅಂಗಡಿಯಲ್ಲಿ ನಜಾಸ್ ಪರಿಚಯ ಆಗಿತ್ತಂತೆ. ಆ ಯುವತಿ PG ಅಲ್ಲಿ ಇದ್ಲಂತೆ. ಇವರ ಪರಿಚಯ ಕೂಡ ಆಗಿತ್ತಂತೆ. ನಜಾಸ್ ಅಂದ್ರೆ ಟೀ ಶಾಪ್ ನಲ್ಲಿ ಪರಿಚಯ ಆಗಿತ್ತು. ತನ್ನ ಗೆಳೆಯನ ಜೊತೆ ಯುವತಿ PGಗೆ ನಜಾಸ್ ಹೋಗಿದ್ನಂತೆ. ಆ ಒಂದು ಸಂದರ್ಭದಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದಾರೆ. ಈ ಒಂದು ರಾಬರ್ಟ್ಸ್ ಗ್ಯಾಂಗ್ ಯಾವ ರೀತಿ ಕಳ್ತನ ಮಾಡಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಮನೆಗೆ ನುಗ್ಗಿದ್ದಾರೆ. ಫುಡ್ ಡೆಲಿವರಿ ಬಾಯ್ ಅಂತ ಬಾಗಿಲು ತಟ್ಟಿದ್ದ ಗ್ಯಾಂಗ್ ಬಾಗಿಲು ತೆಗೆದಾಗ ಮನೆಗೆ ನುಗ್ಗಿ ಮನೆ ಹುಡುಕಾಡಿ ಬೆದರಿಕೆಯನ್ನ ಹಾಕಿದ್ರಂತೆ. ಇಬ್ಬರು ಯುವತಿಯರ ಬಳಿ ಇದ್ದ 2 ಮೊಬೈಲ್ ಅನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಖತರ್ನಾಕ್ ಗ್ಯಾಂಗ್. HAL ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದ PG ಯುವತಿ. ತನಿಖೆ ವೇಳೆ ಯುವತಿ ಗೆಳೆಯ ನಜಾಸ್ ರಾಬರಿ ಪ್ಲಾನ್ ಬಯಲಾಗಿದೆ. ಈ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ನಜಾಸ್ ಯಾರು, ಏನು ಮಾಡ್ದ, ಈ ಒಂದು ಕೃತ್ಯದ ಹಿಂದೆ ಇರೋದು ಅವನೇ ಅಂತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವು ಅಷ್ಟೇ ಯಾವುದೋ ಒಂದು ಟೀ ಶಾಪಲ್ಲಿ ಯಾರೋ ಪರಿಚಯ ಆದ್ರು ಅಥವಾ ಯಾವುದೋ ಒಂದು ಬೇಕರಿ ಬಳಿ ಯಾರೋ ಪರಿಚಯ ಆದ್ರು ಅಂತ ಮನೆ ಕರ್ಕೊಂಡು ಹೋದ್ರೆ ಇದೇ ಪರಿಸ್ಥಿತಿ ಆಗುತ್ತೆ. ಮೊದಲು ಆ ವ್ಯಕ್ತಿಯ ಹಿಂದೆ ಮುಂದೆ ಎಲ್ಲ ತಿಳ್ಕೊಳ್ಬೇಕಾಗತ್ತೆ. ಆತನ ಹಿನ್ನೆಲೆಯನ್ನ ತಿಳ್ಕೊಂಡು ಆಮೇಲೆ ಮನೆ ಕರಿಬೇಕಾಗತ್ತೆ. ಅದನ್ನ ಬಿಟ್ಟು ಈ ರೀತಿಯಾಗಿ ಆ ಟೀ ಶಾಪಲ್ಲಿ ಪರಿಚಯ ಆದ್ರು ಒಳ್ಳೆಯವರಿದ್ದಾರೆ ಅಂತ ಮನೆಗೆ ಆಹ್ವಾನ ಮಾಡಿದ್ರೆ ಇದೇ ಪರಿಸ್ಥಿತಿ ನಿಮಗೂ ಕೂಡ ಎದುರಾಗುತ್ತೆ. ಇದನ್ನ ನೀವು ಒಂದು ಮಾದರಿಯಾಗಿ ತಗೊಳ್ಬೇಕಾಗತ್ತೆ. ಇಂಥವರಿಂದ ದೂರ ಇರಬೇಕು ಅಂತ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.